ವೆಲ್ಕಮ್ ಟು ದ ಅಮೇಝಿಂಗ್ ಲೆಕ್ಚರ್ ಆಫ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಇವತ್ತು ಲೆಕ್ಚರ್ ನಂಬರ್ ಎಷ್ಟೈತೆ ಅಂತಂದ್ರೆ ನಮ್ಮದು ಲೆಕ್ಚರ್ ನಂಬರ್ 10. ಓಕೆ, ನಾವು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದ 9 ಲೆಕ್ಚರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅದ್ರಾಗ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ಸ್ ಏನದಾವಲ್ಲ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದು ಕವರ್ ಆಗ್ಯಾವ. ಓಕೆ, ಇನ್ನು ಒಂದು ಹೊಸ ಕಾನ್ಸೆಪ್ಟ್ ಯಾವುದಂತಂದ್ರೆ ಇನ್ನು 2 ಕಾನ್ಸೆಪ್ಟ್ ಉಳ್ದವು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಒಳಗೆ. ಒಂದು ಎರರ್ಸ, ಇನ್ನೊಂದು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ. ಓಕೆ, ಐ ಥಿಂಕ್ ಡೈಮೆನ್ಷನ್ಸ್ ಎಲ್ಲಕ್ಕೆಲ್ಲ ನಾವು ಪಾರ್ಟನ್ನು ಕಂಪ್ಲೀಟ್ ಮಾಡೀವಿ. ಅದ್ರಾಗ ಒಂದು ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನ್ಸ್ಗಳನ್ನು ನಾವು ಹಿಂದಿನ 2 ಲೆಕ್ಚರ್ಸ್ದಾಗ ಕಂಪ್ಲೀಟ್ ಮಾಡಿದ್ವಿ. ಅದರದ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಡ್ರಾಬ್ಯಾಕ್ಸ್. ಓಕೆ, ಡೈಮೆನ್ಷನ್ಸ್ಗಳಿಂದ ನಮಗೆ ಏನೇನು ಲಾಭ ಆಗೋದಿತ್ತು ಅದನ್ನ ನಾವು ಕಲ್ತೀವಿ. ಓಕೆ, ಇನ್ನು ಡೈಮೆನ್ಷನ್ಸ್ಗಳಿಂದ ನಮಗೆ ಏನೇನು ಲಾಸ್ ಐತ್ಲೆ ಅಂತಂದ್ರೆ ಒಂದು ಫಾಯ್ದಾ ಐತೆ ಅಂತಂದ್ರೆ ಒಂದು ನುಕ್ಸಾನ್ ಇರಾಕಬೇಕಲ್ಲ. ಓಕೆ, ಡೈಮೆನ್ಷನ್ಸ್ಗಳಿಂದ ಏನೇನು ಯೂಸ್ ಇತ್ತು ಅದನ್ನು ನೋಡಿದ್ದು. ಏನೋ ಡೈಮೆನ್ಷನ್ಸ್ಗಳಿಂದ ಏನೇನು ನಮಗೆ ನುಕ್ಸಾನ್ ಆಗೋದೈತಿ ಅದನ್ನು ನೋಡೋಣ. ಓಕೆ, ನುಕ್ಸಾನ್ ಅಂತಂದ್ರೂ ಡಿಮೆರಿಟ್ಸ್ ಆಫ್ ಡೈಮೆನ್ಷನ್ಸ್ ಅಂತ ಅನ್ಬೋದು. ಡ್ರಾಬ್ಯಾಕ್ಸ್ ಆಫ್ ಡೈಮೆನ್ಷನ್ಸ್ ಅಂತ ಕೂಡ ಅನ್ಬೋದು. ಜಸ್ಟ್ ಒಂದು ಭಾಳ ಸಣ್ಣ ಟಾಪಿಕ್ ಐತಿ. ಡ್ರಾಬ್ಯಾಕ್ಸ್ ಆಫ್ ಡೈಮೆನ್ಷನ್ಸನ್ನು ಕಂಪ್ಲೀಟ್ ಮಾಡಿ ನಾವು ಎರರ್ಸನ್ನು ಕಾನ್ಸೆಪ್ಟ್ ಮೇಲೆ ಹೋಗೋಣ. ಓಕೆ, ಫಸ್ಟ್ ಡ್ರಾಬ್ಯಾಕ್ಸ್ ಆಫ್ ಡೈಮೆನ್ಷನ್ಸ್ ನೋಡ್ರಿ. ಡ್ರಾಬ್ಯಾಕ್ಸ್ ಆಫ್ ಡೈಮೆನ್ಷನ್ಸ್ ನಿಮಗೆಲ್ಲರಿಗೂ ಗೊತ್ತಾಗ್ತದೆ ಡೈಮೆನ್ಷನ್ಸ್ಗಳಿಂದ ನಮಗೆ ಏನೇನು ಯೂಸ್ ಆಗ್ತೈತೆ ಅಂಥೇಳಿ. ನಾವು ಫಾರ್ಮುಲಾಗಳನ್ನು ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ತೆಗಿಬೋದಿತ್ತು. ನೆಕ್ಸ್ಟ್ ಇನ್ನೊಂದೇನಿತ್ತು, ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ಅ ಫಾರ್ಮುಲಾ ಡೈಮೆನ್ಷನಲ್ಲಿ ಕರೆಕ್ಟ್ ಐತೋ ಇಲ್ಲೋ ಅನ್ನೋದು ನಾವು ಡೈಮೆನ್ಷನ್ಸ್ಗಳಿಂದ ಚೆಕ್ ಮಾಡ್ಬೋದಿತ್ತು. ಇನ್ನು ಡ್ರಾಬ್ಯಾಕ್ಸ್ ಆಫ್ ಡೈಮೆನ್ಷನ್ಸ್ ಅಂತಂದ್ರೆ ಡೈಮೆನ್ಷನ್ಸ್ಗಳಿಂದ ನಮಗೆ ಏನೇನು ನುಕ್ಸಾನ್ ಆಗೋದೈತಿ, ನಮಗೆ ಏನೇನೆಲ್ಲ ತೆಗ್ಯಾಕೆ ಬರೋದಿಲ್ಲ ಇದರಲ್ಲಿ. ಓಕೆ, ಅದನ್ನು ನೋಡೋಣ. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಫಾರ್ಮುಲಾಗಳನ್ನು ಡಿರೈವ್ ಮಾಡೋದು ಕಲ್ತೀರಿ. ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ಫಾರ್ಮುಲಾಗಳನ್ನು ಡಿರೈವ್ ಮಾಡೋದು ಕಲ್ತಿದ್ದು ನಾವು. ಇವಾಗ ನಾವು ಒಂದು ಫಾರ್ಮುಲಾ ಡಿರೈವ್ ಮಾಡಿದ್ದು ತಿಳ್ಕೊರಿ. ಲಾಸ್ಟ್ ಟೈಮ್ ನಾನು ಒಂದು ಕ್ವಶನ್ದಾಗ ಒಂದು ಫಾರ್ಮುಲಾ ಡಿರೈವ್ ಮಾಡೀನಿ. T = C √L/G ಅಂಥೇಳಿ. ಓಕೆ, ಸಿ ಅನ್ನೋದೇನೈತಿ ಕಾನ್ಸ್ಟೆಂಟ್ ಐತಿ. ಇಲ್ಲಿ ನೋಡಿರಿ, ಡೈಮೆನ್ಷನ್ಸ್ಗಳಿಂದ ನಾವು ಫಾರ್ಮುಲಾ ಅಂತೂ ಡಿರೈವ್ ಮಾಡ್ಬೋದು. ಬಟ್ ಒಂದು ಏನು ಪ್ರಾಬ್ಲಮ್ ಬರತ್ತಿತ್ತಲ್ಲಿ, ಈ ಕಾನ್ಸ್ಟೆಂಟದ ವ್ಯಾಲ್ಯೂ ನಮಗೆ ಗೊತ್ತಾಗ್ತಿರ್ಕಿಲ್ಲ. ಹೌದು, ಇದು ಟೈಮ್ ಪೀರಿಯಡ್ ಫಾರ್ಮುಲಾ ಐತಿ, ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್. ಸೊ ಆ್ಯಕ್ಚುಯಲ್ ಫಾರ್ಮುಲಾ ನಮಗೆ ಈ ರೀತಿ ಕಾಣ್ತದೆ. ಇದು T = ಇದು ಕ್ಲಿಯರಾಗಿ ಕಾಣೋದು ನನಗೆ ಗೊತ್ತಿಲ್ಲ. T = 2π √L/G. ಸೊ ಇಲ್ಲಿ ಆ್ಯಕ್ಚುಯಲ್ ಫಾರ್ಮುಲಾ T = 2π √L/G ಐತಿ. ಇದು ಟೈಮ್ ಪೀರಿಯಡ್ ಆಫ್ ಅ ಸಿಂಪಲ್ ಪೆಂಡುಲಮ್ದು ಫಾರ್ಮುಲಾ ಇದೆ. ಆ್ಯಕ್ಚುಯಲ್ ನಾವು ತೆಗೆದದ್ದು ಫಾರ್ಮುಲಾ T = C √L/G. ಸೊ ನಾವು ತೆಗೆದದ್ದು ಫಾರ್ಮುಲಾ ಪ್ರಾಬ್ಲಮ್ ಏನಿತ್ತು, ಕಾನ್ಸ್ಟೆಂಟದ ವ್ಯಾಲ್ಯೂವನ್ನು ತೆಗಿಯಕ್ಕೆ ಬರ್ತಿರ್ಕಿಲ್ಲ. ನಾವು ಕಾನ್ಸ್ಟೆಂಟದ ವ್ಯಾಲ್ಯೂ ಎಕ್ಸ್ಪೆರಿಮೆಂಟಲಿ ತೆಗಿತೀವಿ. ಬಟ್ ಡೈಮೆನ್ಷನ್ಸ್ಗಳದ್ದು ಒಂದು ಪ್ರಾಬ್ಲಮ್ ನಾವು ಕಾನ್ಸ್ಟೆಂಟದ ವ್ಯಾಲ್ಯೂವನ್ನು ತೆಗಿಯಕ್ಕೆ ಬರೋದಿಲ್ಲ. ಸೊ ಡ್ರಾಬ್ಯಾಕ್ ಒಳಗೆ ಫಸ್ಟ್ನೇ ಡ್ರಾಬ್ಯಾಕ್ ಏನು ನಮ್ಮದ, ವಿ ಕೆನಾಟ್ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಅ ಕಾನ್ಸ್ಟೆಂಟ್ ಇನ್ ಅ ಫಾರ್ಮುಲಾ. ಓಕೆ, ನಾವು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಈ ಕಾನ್ಸ್ಟೆಂಟದ ವ್ಯಾಲ್ಯೂವನ್ನು ತೆಗಿಯಕ್ಕೆ ಸಾಧ್ಯ ಆಗೋದಿಲ್ಲ. ವಿ ಕೆನಾಟ್ determine value of constant in a formula ಅಂತ ಹೇಳಿ ಬರ್ಕೋಬೋದು ನೀವು. ವ್ಯಾಲ್ಯೂ ಆಫ್ ಅ ಕಾನ್ಸ್ಟೆಂಟ್ ಇನ್ ಅ ಫಾರ್ಮುಲಾ. ನೆಕ್ಸ್ಟ್ ಇಲ್ಲಿ ಬರೀತೀನಿ ಇನ್ ಅ ಫಾರ್ಮುಲಾ. ಒಂದು ಫಾರ್ಮುಲಾ ಒಳಗೆ ನಾವು ಕಾನ್ಸ್ಟೆಂಟದ ವ್ಯಾಲ್ಯೂನ ತೆಗಿಯಕ್ಕೆ ಸಾಧ್ಯ ಆಗೋದಿಲ್ಲ ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ. ಸೆಕೆಂಡ್ ಡ್ರಾಬ್ಯಾಕ್ ಏನಂತಂದ್ರೆ, ನೋಡಿರಿ, ನಾವು ಒಂದು ಫಾರ್ಮುಲಾ ಡೈಮೆನ್ಷನಲ್ಲಿ ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ಚೆಕ್ ಮಾಡ್ತಿದ್ದು. ಬಟ್ ಡೈಮೆನ್ಷನಲ್ಲಿ ಕರೆಕ್ಟ್ ಐತಿ, ಇದರ ಅರ್ಥ ಆ ಫಾರ್ಮುಲಾ ರಿಯಲಾಗಿ ಎಕ್ಸಿಸ್ಟ್ ಮಾಡ್ತೈತೆ ಅಂತಲ್ಲ. ಹೌದು, ಇದು ಒಂದು ಡ್ರಾಬ್ಯಾಕ. ಇವನ ಡೈಮೆನ್ಷನಲ್ಲಿ ಕರೆಕ್ಟ್ ಇದ್ದದ್ದು ಫಾರ್ಮುಲಾ ಕೂಡ ಏನಾಗ್ಬೋದು, ಎಕ್ಸ್ಪೆರಿಮೆಂಟಲಿ ಇನ್ವ್ಯಾಲಿಡ್ ಆಗೋ ಸಾಧ್ಯತೆ ಐತೆ. ಹೆಂಗಂತಂದ್ರೆ ಈಗ ನೋಡ್ರಿ, ಕೈನೆಟಿಕ್ ಎನರ್ಜಿದು ಏನು ಫಾರ್ಮುಲಾ ಐತಿಲ್ಲ, ಅದು ½ mv² ಐತಿ. ನಿಮ್ಗೆಲ್ಲರಿಗೂ ಗೊತ್ತೈತಿ, ಇದು ಡೈಮೆನ್ಷನಲಿ ಕರೆಕ್ಟ್ ಫಾರ್ಮುಲಾ. ಮತ್ತು ಈ ರೀತಿ ಫಾರ್ಮುಲಾ ರಿಯಲಾಗಿ ಎಕ್ಸಿಸ್ಟ್ ಮಾಡ್ತೈತಿ. ಇದನ್ನು ಎಕ್ಸ್ಪೆರಿಮೆಂಟಲಿ ಪ್ರೂಫ್ ಮಾಡ್ಯಾರ ಇದನ್ನು. ಬಟ್ ಇವಾಗ ನಾನು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಈ ರೀತಿ ಬರೆದ್ನಿ ಅಂತಂದ್ರೆ 2
mv². ಸೊ ಈ ಕೈನೆಟಿಕ್ ಎನರ್ಜಿ ಸೆಕೆಂಡ್ ಫಾರ್ಮುಲಾ ಏನೈತ್ಲೆ ಇದು ಡೈಮೆನ್ಷನಲಿ ಕರೆಕ್ಟ್ ಐತಿ, ಬಟ್ ಇಂಥದ್ದೊಂದು ಫಾರ್ಮುಲಾ ರಿಯಲಾಗಿ ಎಕ್ಸಿಸ್ಟ್ ಮಾಡೋದಿಲ್ಲ. ಇದರ ಅರ್ಥ ಫಾರ್ಮುಲಾ ಡೈಮೆನ್ಷನಲಿ ಕರೆಕ್ಟ್ ಇದ್ದರೂ ಕೂಡ ಅದು ಎಕ್ಸ್ಪೆರಿಮೆಂಟ್ಲಿ ವ್ಯಾಲಿಡ್ ಐತು ಇನ್ವ್ಯಾಲಿಡ್ ಐತು ಅಂತ ಹೇಳಕ್ಕೆ ಬರೋದಿಲ್ಲ ನಮಗೆ. ಇದು ಸೆಕೆಂಡ್ ಡ್ರಾಬ್ಯಾಕ್ ನಮ್ಮದು ಡೈಮೆನ್ಷನ್ಸ್ಗಳದ್ದು ಸೆಕೆಂಡ್ ಡ್ರಾಬ್ಯಾಕ್ ಏನು ಗೊತ್ತಂತೆ ನಿಮಗೆ? ಹಾಂ, ಇವನ ಡೈಮೆನ್ಷನಲಿ ಕರೆಕ್ಟ್ ಫಾರ್ಮುಲಾ ಮೇ ಬಿ ಎಕ್ಸ್ಪೆರಿಮೆಂಟ್ಲಿ ಇನ್ವ್ಯಾಲಿಡ್ ಆಗಿರ್ಬೋದು ಅದು. ಹೌದು, ಇವನ್ ಡೈಮೆನ್ಷನಲಿ ಕರೆಕ್ಟ್ ಫಾರ್ಮುಲಾ may be experimentally invalid. ಡೈಮೆನ್ಷನಲಿ ಕರೆಕ್ಟ್ ಐತೋ ಇಲ್ಲೋ ಅಂತ ನಾವು ಹೇಳ್ಬೋದು, ಬಟ್ ರಿಯಲ್ ಏನು ಅದು ಫಾರ್ಮುಲಾ ಎಕ್ಸ್ಪೆರಿಮೆಂಟ್ಲಿ ವ್ಯಾಲಿಡ್ ಐತೋ ಇನ್ವ್ಯಾಲಿಡ್ ಐತೋ ನಾವು ಹೇಳಕ್ಕೆ ಬರೋದಿಲ್ಲ. ಹೌದು, ಇದನ್ನು ಲಾಸ್ಟ್ ಕ್ಲಾಸ್ದಾಗ ಈ ಟಾಪಿಕನ್ನು ನೋಡೇವು ನಾವು. ಸೊ ನಮ್ಮ ಕಡೆ ಎರಡು ಏನದು ಡ್ರಾಬ್ಯಾಕ್ಸ್ ಅದು. ಇನ್ನೂ ಒಂದು ಡ್ರಾಬ್ಯಾಕ್ ಯಾವುದು ಅಂತಂದ್ರೆ ನೋಡಿರಿ, ನಾನು ಬರೀ ಡೈಮೆನ್ಷನ್ಸ್ಗಳನ್ನು ಹೇಳೋದ್ರಿಂದ ಇದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಮಾತಾಡೋದಂತ ಹೇಳಕ್ಕೆ ಬರೋದಿಲ್ಲ. ಇವಾಗ ನಾನು ಒಂದು ಡೈಮೆನ್ಷನ್ ಬರೀತೀನಿ ಎಲ್ ಅಂಥೇಳಿ, ಇದು ಯಾವ ಫಿಸಿಕಲ್ ಕ್ವಾಂಟಿಟಿ ಡೈಮೆನ್ಷನ್ ಹೇಳ್ತೀರಿ ನೀವು? ಒಂದು ಪರ್ಟಿಕ್ಯುಲರ್ ಫಿಸಿಕಲ್ ಕ್ವಾಂಟಿಟಿಯನ್ನು ಅಸೈನ್ ಮಾಡಿ ಹೇಳಬೇಕಿಲ್ಲ. ನೋಡಿರಿ, ಈ ಎಲ್ ಅನ್ನೋ ಡೈಮೆನ್ಷನ್ನ ನಾವು ಲೆಂತಿಗೆ ಯೂಸ್ ಮಾಡ್ತೀವಿ. ಓಕೆ, ಲೆಂತ್ ಅಂತ ಎಲ್ಲರೂ ಕಂಡು ಬರ್ತಂದ್ರೆ ಅವಾಗ ಡೈಮೆನ್ಷನ್ ಎಲ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ನೋಡಿರಿ, ನನ್ನ ಪಾರ್ಸೆಕ್ಗೂ ಕೂಡ ಪಾರ್ಸೆಕ್ ಅನ್ನೋದೊಂದು ಅದು ಕೂಡ ಒಂದು ಲೆಂತನ ಐತಿ. ಸೊ ಪಾರ್ಸೆಕ್ ಅನ್ನೋ ಫಿಸಿಕಲ್ ಕ್ವಾಂಟಿಟಿಗೂ ಕೂಡ ಎಲ್ಲನ ಅಸೈನ್ ಮಾಡ್ಬೋದು. ನಾನು ಎಲ್ಲನ ಡೈಮೆನ್ಷನ್ ಐತೆ ಅಂತ ಹೇಳ್ಬೋದು. ಇನ್ನು ನಾನು ರೇಡಿಯಸ್ ಅನ್ನೋ ನಾನು ಫಿಸಿಕಲ್ ಕ್ವಾಂಟಿಟಿ ತೊಗೊಂಡೆ ಅಂತಂದ್ರೆ ಅದಕ್ಕೂ ನಾನು ಎಲ್ ಅಂತ ಹೇಳಿ ಅನ್ಬೋದು. ನಾನು ಬರೀ ಡೈಮೆನ್ಷನ್ಸ್ಗಳನ್ನು ನೋಡಿಕೆಸಿಂದ ಇದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಮಾತಾಡತ್ತಂತ ಹೇಳಕ್ಕೆ ಬರೋದಿಲ್ಲ. ಹೌದು, ಅದಕ್ಕಾಗಿ ನಮ್ಮದು ಥರ್ಡ್ ಡ್ರಾಬ್ಯಾಕ್ ಏನಂತಂದ್ರೆ ಡೈಮೆನ್ಷನ್ಸ್ಗಳದ ವಿ ಕೆನಾಟ್ ಡಿಟರ್ಮೈನ್ physical quantity just by dimensions. ನಾವು ಡೈಮೆನ್ಷನನ್ನು ನೋಡ್ಕಿಸಿಂದ ಇದ ಒಂದು ಫಿಸಿಕಲ್ ಕ್ವಾಂಟಿಟಿದು ಇದು ಡೈಮೆನ್ಷನ್ ಐತೆ ಅಂತ ಹೇಳಕ್ಕೆ ಬರೋದಿಲ್ಲ. ಹೌದು, ಭಾಳಷ್ಟು ಫಿಸಿಕಲ್ ಕ್ವಾಂಟಿಟೀಸ್ದು ಡೈಮೆನ್ಷನ್ ಸೇಮ್ ಇರ್ತಾವೆ, ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಇವಾಗ ನಾನು LT-1 ತೊಗೊಂಡು ಅಂತಂದ್ರೆ LT-1 ಅನ್ನೋದು ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿ ಡೈಮೆನ್ಷನ್ ಐತೆ ಅಂತ ಹೇಳ್ತೀರಿ ನೀವು? ಇದು ಸ್ಪೀಡ್ದು ಡೈಮೆನ್ಷನ್ ಐತೆ, ವೆಲಾಸಿಟಿದು ಡೈಮೆನ್ಷನ್ ಐತೆ. ಹೌದು, ಡ್ರಿಫ್ಟ್ ವೆಲಾಸಿಟಿದು ಡೈಮೆನ್ಷನ್ ಇದು ಐತೆ. ಸೊ ಈ ಒಂದು ಡೈಮೆನ್ಷನನ್ನು ಇಟ್ಕೊಂಡು ನಾನು ಇದೇ ಒಂದು ಪರ್ಟಿಕ್ಯುಲರ್ ಫಿಸಿಕಲ್ ಕ್ವಾಂಟಿಟಿ ಐತೆ ಅಂತ ಹೇಳಕ್ಕೆ ಬರೋದಿಲ್ಲ. ನಾವು ಇದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ ಅಂಥೇಳಿ ಡಿಟರ್ಮೈನ್ ಮಾಡೋಕ್ಕೆ ಬರೋದಿಲ್ಲ ಡೈಮೆನ್ಷನ್ಸ್ಗಳನ್ನು ಇಟ್ಕೊಂಡು. ಓಕೆ, ಡೈಮೆನ್ಷನ್ಸ್ we cannot determine physical quantity just by dimensions. ಇನ್ನೊಂದು ನೋಡ್ರಿ, ನಾವು ಫಸ್ಟ್ ಲೆಕ್ಚರ್ ಈ ಒಂದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟದ ಫಸ್ಟ್ ಲೆಕ್ಚರ್ ಒಳಗೆ ನಾನು ವೆಕ್ಟರ್ ಕ್ವಾಂಟಿಟೀಸ್ ಮತ್ತು ಸ್ಕೇಲರ್ ಕ್ವಾಂಟಿಟೀಸ್ ಬಗ್ಗೆ ಮಾತಾಡೀನಿ. ಡೈಮೆನ್ಷನ್ಸ್ಗಳನ್ನು ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ಈ ಒಂದು ಫಿಸಿಕಲ್ ಕ್ವಾಂಟಿಟಿ ವೆಕ್ಟರ್ ಕ್ವಾಂಟಿಟಿ ಐತೋ ಅಥವಾ ಸ್ಕೇಲರ್ ಕ್ವಾಂಟಿಟಿ ಐತೋ ಅಂತ ಹೇಳಕ್ಕೆ ಬರೋದಿಲ್ಲ ನಾನು. ನೋಡ್ರಿ, LT-1 ಈ ಒಂದು ಡೈಮೆನ್ಷನ ಸ್ಪೀಡ್ಗೆ ಯೂಸ್ ಆಗ್ತೈತಿ, ವೆಲಾಸಿಟಿಗೆ ಯೂಸ್ ಆಗ್ತೈತಿ. ಬಟ್ ಸ್ಪೀಡ್ ಅನ್ನೋದು ಏನೈತ್ಲೆ ಆ ಸ್ಕೇಲರ್ ಕ್ವಾಂಟಿಟಿ ಐತಿ, ಆಮೇಲೆ ವೆಲಾಸಿಟಿ ಅನ್ನೋದು ಏನೈತ್ಲೆ ಅದು ವೆಕ್ಟರ್ ಕ್ವಾಂಟಿಟಿ ಐತಿ. ಹಂಗಂತ ಹೇಳಿ ಇವಾಗ ನಾನು ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ಇದು ವೆಕ್ಟರ್ ಕ್ವಾಂಟಿಟಿ ಐತೋ ಅಥವಾ ಸ್ಕೇಲರ್ ಕ್ವಾಂಟಿಟಿ ಐತೋ ಅಂತ ಹೇಳಕ್ಕೆ ಬರೋದಿಲ್ಲ. ಇದು ಒಂದು ಏನೇ ಥರದ ಡ್ರಾಬ್ಯಾಕ್ ಐತೆ. ಫೋರ್ತ್ ಡ್ರಾಬ್ಯಾಕ್ ಯಾವ್ದು ಹೇಳ್ರಿ? ವಿ ಕೆನಾಟ್, ಕೇಳ್ತಾರೆ ಎಕ್ಸಾಮ್ದಾಗ ಮತ್ತು ಇಗ್ನೋರ್ ಮಾಡಿ ಎಲ್ಲೇ ಹೋದ್ರಿ ಅಂತಂದ್ರೆ ಶಿವಾಯನ ಮಾಡ್ಬೋದು ನಾವು. ವಿ ಕೆನಾಟ್ ಡಿಟರ್ಮೈನ್ nature of physical quantity using dimensions.
ನೇಚರ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಅಂತಂದ್ರೆ ಸ್ಕೇಲರ್ ಅವ್ರ ವೆಕ್ಟರ್. ನೋಡ್ರಿ, ಆ ಸ್ಕೇಲರ್ ಐತೋ ವೆಕ್ಟರ್ ಐತೋ ಯಾರು ಹೇಳೋರಿ ಇನ್ನು, ಡೈಮೆನ್ಷನ್ಸ್ಗಳಿಂದ ಅಂತರೂ ಸಾಧ್ಯ ಇಲ್ಲ ಅದು. ಹೌದು. ಇನ್ನೊಂದು ನಾವು ಡ್ರಾಬ್ಯಾಕನ್ನು ಹೇಳ್ಬೋದು. ಯಾವ ಡ್ರಾಬ್ಯಾಕ್ ಹೇಳ್ರಿ? ಇವಾಗ ನಾನು ಒಂದು ಫಿಸಿಕಲ್ ಕ್ವಾಂಟಿಟಿ ಇದ್ದಿದ್ದ ಈ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗೈತೆ ಅಂತ ಹೇಳಿ ಅಂತಂದ್ರೆ ನೀವು ಫಾರ್ಮುಲಾ ತೆಗಿಬೋದು. ಫಾರ್ಮುಲಾ ತೆಗಿತಿದ್ರಿ ಹಿಂದಿನ 2 ಲೆಕ್ಚರ್ಸ್ದಾಗ ಅದನ್ನ ಕಲ್ತೀವಿ ನಾವು ಫಾರ್ಮುಲಾ ತೆಗಿಯೋದು. ಬಟ್ ನಾವು ಎಂಥ ಫಾರ್ಮುಲಾಗಳನ್ನು ತೆಗಿಯಕ್ಕೆ ಬರೋದಿಲ್ಲ ಅಂತಂದ್ರೆ ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ಎಲ್ಲರೇ ಫಾರ್ಮುಲಾದಾಗ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಅಥವಾ ಲೊಗ್ಯಾರಿಥಮಿಕ್ ಇಕ್ವೇಷನ್ಸ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಇಕ್ವೇಷನ್ಸ್ ಎಲ್ಲರೇ ಫಾರ್ಮುಲಾದಾಗ ಇದ್ದು ಅಂತಂದ್ರೆ ಅಂಥ ಒಂದು ಫಾರ್ಮುಲಾಗಳನ್ನು ನಾವು ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ತೆಗಿಯಕ್ಕೆ ಸಾಧ್ಯ ಆಗೋದಿಲ್ಲ. ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂಜಕ್ಕೆ ಹೋಗ್ಬೇಡ್ರಿ. ಏನೋ ಒಂದು ಹೊಸಾದು ಹೇಳಿ ಅಂತಂದ್ರೆ ಅನ್ಸೋದಿಲ್ಲ ಅವಾಗ. ಓಕೆ, ನಾನು ಎಕ್ಸ್ಪ್ಲೇನ್ ಕ್ಲಿಯರಾಗಿ ಮಾಡ್ತೀನೆಲ್ಲ. 5th ಡ್ರಾಬ್ಯಾಕ್ ಯಾವುದಂತಂದ್ರೆ ವಿ cannot determine formulas containing sin theta ಆಗಿರ್ಬೋದು ಅಥವಾ cos theta, tan theta, log x, e to the power of x, ಈ ರೀತಿ ಎಕ್ಸ್ಪ್ರೆಷನ್ಸ್ ಎಲ್ಲರೂ ನಿಮ್ಮ ಫಾರ್ಮುಲಾದಾಗ ಇದ್ದು ಅಂತಂದ್ರೆ ಅಂಥ ಒಂದು ಫಾರ್ಮುಲಾಗಳನ್ನು ನಾವು ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ತೆಗಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಹೌದು. ಏನಾಗ್ತೈತಿ, ಅದು ತೆಗಿಯೋಕೆ ಬರೋದಿಲ್ಲ ನಮಗೆ. ಹೆಂಗೆ ಹೇಳ್ತೀನಿ ನೋಡ್ರಿ, ನೀವು ಹಂಗೆ ಬಾಯಿ ಮಾತಲ್ಲಿ ಹೇಳ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಇವಾಗ ಒಂದು ನಾನು ಹೇಳ್ತೀನಿ, ಫೋರ್ಸ್ ಇದ್ದದ ನೋಡ್ರಿ, ನಿಮಗೆ ಈ ರೀತಿ ಹೇಳಿ ಅಂತಂದ್ರೆ ಫೋರ್ಸ್ ಇದ್ದದ ಮಾಸ್ ಮೇಲೆ, ಎಕ್ಸಲರೇಷನ್ ಮೇಲೆ ಮತ್ತು ಸೈನ್ ಥೀಟಾ ಮೇಲೆ ಎಲ್ಲ ಡಿಪೆಂಡ್ ಆಗತ್ತಂತ ಹೇಳಿ ನಾನು ಎಕ್ಸಾಂಪಲ್ ತೊಗೊಳತ್ನು, ಒಂದು ನಾರ್ಮಲ್ ಎಕ್ಸಾಂಪಲ್ ತೊಗೊಳತ್ನು. ಫೋರ್ಸ್ ಇದ್ದದ ಮಾಸ, ಎಕ್ಸಲರೇಷನ್, ಸೈನ್ ಥೀಟಾ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಹೇಳ್ತನು. ಇವಾಗ ನಿಮ್ಗೊಂದು ಫಾರ್ಮುಲಾ ರೆಡಿ ಮಾಡ್ಬೇಕಿಲ್ಲಿ. ನಿಮಗೆಲ್ಲರಿಗೂ ಗೊತ್ತೈತಿ ಸೈನ್ ಥೀಟಾದ ಯಾವುದೇ ರೀತಿಯಿಂದ ಡೈಮೆನ್ಷನ್ ಇರೋಂಗಿಲ್ಲ. ಇದ್ರ ಪವರ್ ಏನಾಗೋದಕ್ಕೆ ನನಗೆ ಗೊತ್ತಿಲ್ಲ, ಮಾಸದ ಪವರ್ ಏನಾಗೋದಕ್ಕೆ ನನಗೆ ಗೊತ್ತಿಲ್ಲ, ಎಕ್ಸಲರೇಷನ್ ಪವರ್ ಏನಾಗೋದಕ್ಕೆ ನನಗೆ ಗೊತ್ತಿಲ್ಲ. ನಾನು A, B, C ಅಂತ ತೊಗೋನಿ ಅಂತಂದ್ರೆ ಇಲ್ಲಿ ಏನಾಗ್ತೈತಿ, ನಾನು ಪ್ರಪೋರ್ಷನಾಲಿಟಿ ತೆಗಿದ್ನ ಏನಾಗ್ತೈತಿ, ಒಂದು ಕಾನ್ಸ್ಟೆಂಟ್ ಆ್ಯಡ್ ಆಗ್ತೈತಿ, m to the power of A, ಎಕ್ಸಲರೇಷನ್ ಟು ದ ಪವರ್ ಆಫ್ B. ಬಟ್ ಸೈನ್ ಥೀಟಾ ಡೈಮೆನ್ಷನ್ ಏನಿರ್ತದೆ ಹೇಳ್ರಿ, ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ಯಾವುದೇ ರೀತಿಯಿಂದ ಡೈಮೆನ್ಷನ್ ಇರೋಂಗಿಲ್ಲ. ಅವಾಗ ಏನಾಗ್ತೈತಿ, ಇದು m to the power of 0, L to the power of 0, T to the power of 0, ಹೋಲ್ ಟು ದ ಪವರ್ ಆಫ್ C. ಹೌದು. F equals to C m to the power of A, A to the power of B. ಇಲ್ಲಿ ನೋಡ್ರಿ, m to the power of 0, L to the power of 0, T to the power of 0. C ಒಳಗೆ ಮಲ್ಟಿಪ್ಲೈ ಆಗ್ತಂದ್ರೆ ಏನಾಗ್ತದೆ ಹೇಳ್ರಿ, m to the power of 0 into C, 0ನ ಆಗೋದಿಲ್ಲ. ಹೌದು. ಇಲ್ಲಿ ಏನು ಇಲ್ಲಿ ತನಕ ಬತ್ತಲ ಎಕ್ಸ್ಪ್ರೆಷನ್, ಇದ್ರಾಗ ನಿಮಗೆ ಸಿ ಕಂಡು ಬರತ್ತಿ, ಪವರ್ದಾಗ ಸಿ ಕಂಡು ಬರತ್ತಿ ಇಲ್ಲ. ಸಿ ಕಂಡು ಬರತ್ತಿಲ್ಲ ಅಂದ ಬಳಕ ನಾವು ಮುಂದೆ ಎಲ್ಲರೇ ಕ್ಯಾಲ್ಕುಲೇಷನ್ ಮಾಡಿದ್ವು ಅಂತಂದ್ರೆ ಸಿದ ವ್ಯಾಲ್ಯೂನ ಬರೋದಿಲ್ಲ ಅಲ್ಲಿ. ಹಿಂಗಂತ ಹೇಳಿ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಏನಿದ್ದಿಲ್ಲ ನಿಮ್ಮ ಅದ್ರ ಪವರ್ ಏನಾಗ್ತದೆ ನಮಗೆ ಗೊತ್ತನ ಆಗೋದಿಲ್ಲ. ಸೊ ನಾನು ಅದಕ್ಕಾಗಿ ಏನು ಹೇಳಕ್ಕೆ ಟ್ರೈ ಮಾಡತ್ನು, ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ ನಾವು ಫಾರ್ಮುಲಾದಾಗ ಎಲ್ಲರೇ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಆಗಿರ್ಬೋದು, ಲೊಗ್ಯಾರಿಥಮಿಕ್ ಇಕ್ವೇಷನ್ಸ್ ಆಗಿರ್ಬೋದು, ಎಕ್ಸ್ಪೋನೆನ್ಷಿಯಲ್ ಇಕ್ವೇಷನ್ಸ್ ಆಗಿರ್ಬೋದು, ಆ ರೀತಿ ಎಲ್ಲರೇ ಬರಾತಿದ್ದು ಅಂತಂದ್ರೆ ಅಂಥ ಒಂದು ಫಾರ್ಮುಲಾನ ತೆಗಿಯಕ್ಕೆ ಬರೋದಿಲ್ಲ ನಮಗೆ ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡಿ. ಇದೊಂದು ಡಿಮೆರಿಟ್ ಅಷ್ಟ. ಓಕೆ, ನಾನು ಎಕ್ಸಾಂಪಲ್ ತೊಗೊಂಬನಿ, ಇಂಥದ್ದು ಏನು ಇರೋಂಗಿಲ್ಲ. ಓಕೆ, ನಾನು ಜಸ್ಟ್ ಎಕ್ಸಾಂಪಲ್ಲೇ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಟ್ರೈ ಮಾಡತ್ತೀನಿ. ಓಕೆ, ನೀವು ನೋಟ್ ಮಾಡ್ಕೋಬೋದು. ಇವೇನಿವ ಡ್ರಾಬ್ಯಾಕ್ಸ್ ಆಫ್ ಡೈಮೆನ್ಷನ್ಸ್ಗಳಿಂದ ನಮ್ಗೆ ಏನೇನು ನುಕ್ಸಾನ್ ಐತ್ಲೆ ಅದೇ. ಹೌದು, ನೀವು ನೋಟ್ ಮಾಡ್ಕೋಬೋದು.